ನವಧಾನ್ಯ ದಾನ. ನವಗ್ರಹಗಳನ್ನು ಸಂಪ್ರೀತಗೊಳಿಸುವುದಕ್ಕಾಗಿ ಮಾಡುವ ನವಧಾನ್ಯಗಳ ದಾನ. ಸೂರ್ಯನ ಪ್ರೀತ್ಯರ್ಥ ಗೋಧಿ, ಚಂದ್ರನಿಗೆ ಭತ್ತ, ಕುಜನಿಗೆ ತೊಗರಿ, ಬುಧನಿಗೆ ಹೆಸರು, ಗುರುವಿಗೆ ಕಡಲೆ, ಶುಕ್ರನಿಗೆ ಅವರೆ, ಶನಿಗೆ ಎಳ್ಳು, ರಾಹುವಿಗೆ ಉದ್ದು, ಕೇತುವಿಗೆ ಹುರುಳಿ ಇವನ್ನು ದಾನ ಮಾಡಬೇಕೆಂಬ ವಿಧಿ ಇದೆ. ಅದಕ್ಕೆ ನವಧಾನ್ಯ ಎನ್ನುವರು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಭಾನುವಾರ ಗೋಧಿಯನ್ನು ಸೇವಿಸಬೇಕು. ಸೋಮವಾರ ಅಕ್ಕಿಯನ್ನು, ಮಂಗಳವಾರ ತೊಗರಿಕಾಳನ್ನು, ಬುಧವಾರ ಹೆಸರು ಕಾಳನ್ನು, ಗುರುವಾರ ಕಡಲೆಕಾಳನ್ನು, ಶುಕ್ರವಾರ ಅವರೆಕಾಳನ್ನು, ಶನಿವಾರ ಉದ್ದಿನಬೇಳೆ, ಎಳ್ಳು ಮತ್ತು ಹುರುಳಿಕಾಳನ್ನು ಸೇವಿಸಬೇಕು. ಹಿಂದಿನ ಕಾಲದಲ್ಲಿ ಎಲ್ಲರೂ ಜ್ಯೋತಿಷ್ಯದವರಾಗಿರ್ಬೋದು, ಋಷಿಮುನಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಯಾರಾದರೂ ಹೇಳ್ತಾ ಇದ್ರಲ್ವ ಈ ರೀತಿ ದಾನ ಮಾಡಿ ನವಧಾನ್ಯಗಳನ್ನು, ನವಧಾನ್ಯ ಬೇಳೆಗಳು, ಕಾಳುಗಳನ್ನು ದಾನ ಮಾಡಿ ಅಂತ ಹೇಳ್ತಾಯಿದ್ರು. ಅಂದರೆ ದಾನ ಮಾಡೋದಕ್ಕಿಂತ ನಾವು ಸೇವಿಸಬೇಕು ಅಂತಂದರೆ ತಿನ್ನಬೇಕು. ಅಂದರೆ ಯಾವ್ಯಾವ ವಾರ ಯಾವ್ಯಾವ ರಾಶಿಗೆ, ಅಂದರೆ ಇವಾಗ ಶುಕ್ರ, ಶನಿ, ಇವಾಗ ಶನಿಗೆ ಎಳ್ಳು ಅಂದರೆ ಪ್ರೀತಿ ಅಲ್ವಾ, ಭಾನುವಾರ ಗೋಧಿ ತಿನ್ನಬೇಕು, ಸೂರ್ಯನಿಗೆ ಗೋಧಿ ಅಂದರೆ ಪ್ರೀತಿ. ಸೊ ಆ ರೀತಿ ಯಾವ್ಯಾವ ವಾರ ಯಾವ್ಯಾವ ಕಾಳು ತಿನ್ನಬೇಕು ಅಂತ ಅಂದ್ಬಿಟ್ಟು ನಾವು ತಿಂದರೆ ತುಂಬ ಒಳ್ಳೆಯದು, ನಮ್ಮ ಹೆಲ್ತಿಗೇ ಒಳ್ಳೆಯದು. ಅದಕ್ಕೋಸ್ಕರ ಅವ್ರು ಹೇಳಿರೋದು ದಾನ ಮಾಡಿ. ಅಂದರೆ ಅದರಿಂದ ಬೇರೆಯವರು ತಿಂದರೆ ಅವ್ರಿಗೂ ಒಳ್ಳೆಯದಾಗುತ್ತೆ, ಅದ್ರ ಪುಣ್ಯ ನಮಗೆ ಸೇರುತ್ತೆ ಅಂತ ಅಂದ್ಬಿಟ್ಟು ಹೇಳಿರೋದು. ಸೊ ನಾವು ಕೆಲವೊಂದು ಸಲ ಏನು ಮಾಡ್ತೀವಿ ಅಂತಂದರೆ, ಅಯ್ಯೋ ದಾನ ಮಾಡಿ ಅಂತ ಹೇಳಿದ್ದಾರೆ, ನಮಗೆ ತಿನ್ನೋಕ್ಕಿಲ್ಲ, ಅವ್ರಿಗೆ ದಾನ ಮಾಡಬೇಕಂತೆ ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಆ ರೀತಿ ನೆಗ್ಲೆಕ್ಟ್ ಮಾಡಬಾರ್ದು. ಅವ್ರು ಏನು ಹೇಳ್ಕೊಟ್ಟಿರ್ತಾರೆ ಅದು ರೂಲ್ಸ್ ನಾವು ಫಾಲೋ ಮಾಡಿದರೆ ನಮಗೆ ಒಳ್ಳೆಯದು. ಸೊ ಇಷ್ಟೊಂದು ಎಲ್ಲ ಕಾಳುಗಳು, ಬೆಳೆಗಳು ದಿನನಿತ್ಯ ನಮ್ಮ ಡೈಲಿ ನಾವು ಏನು ತಿಂತೀವಿ ಅದರಲ್ಲೇ ನಮ್ಮ ಹೆಲ್ತು ಸೀಕ್ರೆಟ್ ಇರೋದು. ಸೊ ಹಳ್ಳಿ ಸೈಡೆಲ್ಲ ಜನಗಳು ಎಲ್ಲ ಒಳ್ಳೊಳ್ಳೆ ಫುಡ್ ತಿಂತಾರೆ, ಕಾಳುಗಳು, ಬೆಳೆಗಳು, ಧಾನ್ಯಗಳು, ಆಮೇಲೆ ಕೆಲಸ ಮಾಡ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ನಮ್ಮ ಬೆವರೆಲ್ಲ ಆಚೆ ಹೋದ್ರೇ ಎಷ್ಟೋ ಬೇಗ ನಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿ ಇರುತ್ತೆ. ಸೊ ಹಂಗಾಗಿ ಹಾರ್ಡ್ ವರ್ಕ್ ಮಾಡಬೇಕು, ಆಮೇಲೆ ನಾವು ಒಳ್ಳೆ ಊಟ ತಿನ್ನಬೇಕು, ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.